ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಹಂಗಾರೆ ಬನ್ರಿ, ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಫಾರೆಸ್ಟ್, ಅಲ್ಲೊಬ್ಬ ಮನುಷ್ಯ ಯಾರಿಗೋ ಭಯ ಬಿದ್ದು ನಡ್ಕೊಂಡು ಹೋಯ್ತಾ ಅವನೇ. ಅವನ ಹಿಂದ್ಗಡೆ ಒಬ್ಬ ಚಾಕು ತಗೊಂಡು ಬರ್ತಾವನೆ. ಅವ್ನ್ ಕಾಲ್ ಕಟ್ ಮಾಡ್ದ, ಅವ್ನ ಹಂಗೆ ಕೆಳಗಡೆ ಬಿದ್ದ. ಹಂಗೆ ಹತ್ರ ಬಂದು ಆ ತಲೆನ ಹಂಗೆ ಕುಯ್ತಾನ ನೋಡಿ, ಅಯ್ಯಪ್ಪ ತುಂಬಾ ಬ್ಲಡ್ ಹೋಗಿ ಅಲ್ಲೇ ಬಿದ್ದ. ಆ ವಯ್ಯನ್ ಹಾಕೊಂಡು ಇವ್ನಿಗೆ ಎಳ್ಕೊಂಡು ಹೋಯ್ತಾನೆ. ಅಲ್ಲಾಗ್ತಾರೆ ಟೈಟ್ಲು ಓದ್ಕೊಂಡ್ರ. ಹಂಗೆ ಈ ಕಡೆ ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಅಪ್ಪ, ಅಮ್ಮ, ಒಬ್ಳು ಮಗಳು, ಒಬ್ಬ ಮಗ. ಅಪ್ಪ ಬಾಬಿಕ್ಯೂ ಏನೋ ಮಾಡ್ತಾ ಅವನೇ. ಮಗಳು, ಅಪ್ಪ ಒಗ್ಗೆ ಜಾಸ್ತಿ ಅಪ್ಪ, ಇರೋ ಒಂದ್ ನಿಮಿಷ ಬರ್ತೀನಿ ಅಂತೇಳಿ ಹಂಗೆ ಹೋಯ್ತಾವ್ರೆ. ಅಪ್ಪನು ಕರಿತಾವನೆ, ಯಾಕೆ ಮಗಳೇ ಹಿಂಗ್ ಮಾಡ್ತೀಯ ಅಂತ. ಅಪ್ಪ ನನ್ ನ್ಯಾಚುರಲ್ ಏರ್ ತಗೊಂಡ್ಬರ್ಬೇಕು ಸುಮ್ನೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಕ್ಕ ಊದ್ಗಡ್ಡಿ ಅಂಟಿಸ್ತಾ ಇದೆ. ಈ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಎಲ್ಲರೂ ಖುಷಿಯಾಗಿ ಜಾಲಿಯಾಗಿ ಆ ಪಾರ್ಟಿನ ಎಂಜಾಯ್ ಮಾಡ್ತಾ ಅವ್ರೆ. ಅಲ್ಲೊಂದು ಚಿಕ್ಕ ಗಾಡಿ ಬಂತು, ಅದ್ರಲ್ಲಿ ಇಬ್ರು ಇಳಿದ್ರು. ಇವ್ರಿಬ್ರು ಅಣ್ಣ ತಮ್ದಿರು ಬಂದ್ ಅವ್ರ ಹತ್ರ ಕೇಳ್ತಾವ್ರೆ, ಏನ್ರೇ ವೆಕೇಶನ್ ಎಲ್ಲ ಫುಲ್ ಜೋರಾ, ಏನ್ ಸಮಾಚಾರ ಅಂತ ಕೇಳ್ತಾರೆ. ಅದಕ್ಕೆ ಅಪ್ಪನು, ಇಲ್ಲಪ್ಪ ನಾವೆಲ್ಲ ವೆಕೇಶನ್ ಬಂದಿದ್ದೀವಿ, ನೀವ್ ಯಾರಂತಾನೆ ಗೊತ್ತಿಲ್ಲ, ಯಾಕೆ ಸುಮ್ಮನೆ ಬಂದು ನಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದೀರಾ ಅಂತ ಕೇಳ್ತಾರೆ. ಅವ್ರ ಕೈಯಲ್ಲಿ ಗನ್ ಬೇರೆ ಇದೆ. ಸ್ವಲ್ಪ ಇವರು ಭಯ ಬೀಳ್ತಾರೆ. ಆ ಹುಡುಗನು, ಅಂಕಲ್ ತಗೊಳ್ಳಿ ಚಾಕ್ಲೇಟ್, ತುಂಬಾ ಚೆನ್ನಾಗಿರುತ್ತೆ ತಿನ್ನಿ ಅಂತ ಕೊಡ್ತಾನೆ. ಆ ಚಾಕ್ಲೇಟ್ ನವರು ಖುಷಿಯಾಗಿ ತಿನ್ಕೊಂತಾರೆ. ಅಲ್ಲಿ ಮಗಳು ಬರ್ತಾರೆ, ಯಾರಪ್ಪ ಇವರು ಅಂತ. ಇಲ್ಲಮ್ಮ ಇವ್ರಂಗೆ ಬಂದವ್ರೆ ಮಾತಾಡ್ತಾವ್ರೆ ಅಂತೇಳಿ ಅವ್ರ ಹತ್ರ ಮಾತು ಮುಗಿಸ್ಕೊಂಡು ಆ ಟ್ರಕ್ ಎತ್ಕೊಂಡು ಇವರು ಸೀದಾ ಹೋಯ್ತಾ ಅವ್ರೆ. ಇವಾಗ ಇಬ್ರು ಬಂದ್ರಲ್ಲ, ಅವ್ರ ಕಾರ್ ಪಂಚರ್ ಆಗಿ ಸೆಂಟ್ರ್ ರೋಡ್ ಅಲ್ಲಿ ಗಾಡಿ ಹಾಕೊಂಡಿದ್ದಾರೆ. ಇಲ್ಲಿ ಕಾರಲ್ಲಿ ಇವರು ಹೇಳ್ತಾವ್ರೆ, ಬೇಡ ನಮ್ಗೆ ಯಾಕೆ ಸುಮ್ನೆ ಸೈಲೆಂಟ್ ಆಗಿ ಹೊಂಟೋಗ್ಬಿಡೋಣ ನಾವು ಅಂತ ಹೇಳ್ತಾವ್ರೆ. ಅವರು ಟ್ರಕ್ಗೆ ಕೈ ಹಾಕಿದ್ರು. ಈ ತರ ಗಾಡಿ ಪಂಚರ್ ಆಗೋಯ್ತು, ಸ್ವಲ್ಪ ನಮ್ಮ ಮನೆ ಗಂಟ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಾರೆ. ಇಲ್ಲ ರೀ, ನಿಮ್ಮ ಹತ್ರ ಗನ್ ಬೇರೆ ಇದೆ, ನಿಮ್ಮನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ ಅಂತ ಆ ಫ್ಯಾಮಿಲಿಲಿರೋರೆಲ್ಲ ಹೇಳ್ತಾರೆ. ಅದಕ್ಕೆ ಅವನು, ಸರಿ ಸರಿ ನಾನ್ ಬರಲ್ಲ, ನನ್ನ ತಮ್ಮನ್ ಕರ್ಕೊಂಡು ಹೋಗಿ, ಅಲ್ಲಿ ದೂರದಲ್ಲಿ ನಮ್ಮ ಮನೆ ಇದೆ, ಅವನೇನ ಹೆಲ್ಪ್ ತಗೊಂಡ್ಬರ್ತಾನೆ ಅಂತ ಹೇಳ್ತಾರೆ. ಸರಿ ಆಯ್ತು ಅನ್ಬಿಟ್ಟು ಅವ್ನ ಕುಂಡ್ರಿಸ್ಕೊಂಡು ಸೀದಾ ಹಂಗೆ ಹೋಯ್ತಾ ಅವ್ರೆ. ಆ ಬಸ್ ಅಲ್ಲಿ ಒಂದು ಬುಕ್ ಇದೆ. ಆ ಬುಕ್ ನ ಅವನು ನೋಡ್ತಾವನೆ. ಈ ಬುಕ್ ನಮ್ಮ ಅಣ್ಣಂದಲ್ವಾ ಅಂತ ಕೇಳ್ತಾವನೆ. ಹಿಂದ್ಗಡೆ ಒಬ್ಬ ಹುಡುಗ ಇದ್ನಲ್ಲ, ಹಂಗೆ ಚಾಕು ತಗೊಂಬಂದು ಕತ್ತಿಗೆ ಚುಚ್ಬಿಡದ. ಅದಕ್ಕೆ ಅವ್ರ ಅಮ್ಮನೋ ಏನ್ ಹೇಳ್ತಾರೆ ಗೊತ್ತಾ, ಲೇ ಈ ಮಗನೇ ರಕ್ತ ಎಗರ್ತಾ ಇದೆ ಕಣೋ, ಹಂಗೆಲ್ಲ ಚುಚ್ಬಾರ್ದು ನೋಡು, ಇವಾಗ ಗಾಡಿ ಎಲ್ಲ ಕ್ಲೀನ್ ಮಾಡ್ಬೇಕಾ, ಅದಕ್ಕೆ ಹೇಳೋದು ಅಪ್ಪನ ಹತ್ರ ನೀಟಾಗಿ ಟ್ರೈನಿಂಗ್ ತಗೊಳ್ಳೋ ಅಂತ ಹೇಳ್ತಾರೆ. ಹಂಗಾರೆ ಇವರು ಮನುಷ್ಯರು ತಿನ್ನೋ ಸೈಕೋ ಫ್ಯಾಮಿಲಿಗಳು. ಇವರು ಆಲ್ರೆಡಿ ಒಬ್ಬನ ಕಾಡಲ್ಲಿ ಕೊಂದು ಅದನ್ನೇ ಇವರು ಅಡಿಗೆ ಮಾಡಿ ತಿಂತಾ ಇದ್ದು ಆ ವೆಕೇಶನ್ ಅಲ್ಲಿ. ಇವನು ಕೈ ಕಾಲೆಲ್ಲ ಕಟ್ ಮಾಡಿ ನೀಟಾಗಿ ಫ್ರಿಡ್ಜ್ ಅಲ್ಲಿ ಇಡ್ತಾವ್ರೆ. ಅಲ್ಲಿ ಆ ಅಮ್ಮನ ಬಂದು, ಮಗಳೇ ನಿನ್ ಕಣ್ಣಂದ್ರೆ ತುಂಬಾ ಇಷ್ಟ ತಾನೆ, ಅಮ್ಮನ ಗೊತ್ತು ಕಣೆ, ಅದಕ್ಕೇನೆ ನೋಡು ಅವ್ನ ಕಣ್ಣ ಕಿತ್ತಿ ನಿನಗೆ ಇಟ್ಟಿದ್ದೀನಿ, ತಿನ್ಕೋ ಮೇಲೆ ಮರಿಬೇಡ ಅಂತ ಆ ಕವರ್ನ ಅವರು ಕೊಡ್ತಾರೆ. ಹಂಗೆ ಈ ಕಡೆ ಆ ಹುಡುಗರು ಹೇಳಿದ್ರಲ್ಲ ಮನೆ, ಆ ಮನೆನ ತೋರಿಸಿದ್ರು. ಒಬ್ರು ತಾತ, ಇಬ್ರು ಹುಡುಗಿರು ಕುಂತ್ಕೊಂಡು ಊಟ ಮಾಡ್ತಾ ಅವ್ರೆ. ಡಮ 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 ಅಂತ ಯಾರೋ ಡೋರ್ ಹೊಡೆದ್ರು. ಯಾರಪ್ಪ ಅಂತ ಹೋಗಿ ನೋಡಿದ್ರೆ ಆ ಸೈಕೋ ಸಂಸಾರ ಇಲ್ಲಿಗೆ ಬಂದ್ಬಿಟ್ಟೈತೆ. ಸರ್ ಈ ತರ ನಿಮ್ ಮಗನ ಮೊಮ್ಮಗನ ಗೊತ್ತಿಲ್ಲ ಸರ್, ಅವ್ನ್ ಗಾಡಿ ಪಂಚರ್ ಆಗೋಯ್ತು, ಅದಕ್ಕಾಗಿ ಇಲ್ಲಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅವ್ರು ಹೇಳಿದ್ರು ಸರ್ ಅಂತ ಹೇಳ್ತಾವ್ರೆ. ಅವ್ನ್ ಫೋನು ರಿಂಗ್ ಆಗ್ತಲ್ವಲ್ಲ, ಯಾಕೆ ಆ ಫೋನದ ಈ ಸೈಕೋಗಳೆಲ್ಲ ಹೊಡೆದಿ ಬಿಸಾಕ್ಬಿಡ್ತಲ್ಲ. ಓಕೆ ಓಕೆ ಬನ್ರಮ್ಮ ಒಳಗಡೆ ಅಂತ ತಾತನ್ನು ಅವ್ರನ್ನೆಲ್ಲಾರನು ಒಳಗಡೆ ಕರೀತಾರೆ. ಎಲ್ಲಾರು ಊಟಕ್ಕೂ ಕೂತ್ಕೊಂಡ್ರು, ಎಲ್ಲ ಜಾಲಿಯಾಗಿ ಮಾತಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ಸೈಕೋಗಳಿಗೆ ಐಡಿಯಾ ಬಂತು, ಓಕೆ ಓಕೆ ಇವ್ರು 3 ಜನ ಇರೋದು ಎಲ್ಲ ವೇಸ್ಟ್ ಬಾಡಿಗಳು, ನಮ್ಮ ಹತ್ರದ ಚಾಕು ಎಲ್ಲ ಇದೆಯಲ್ಲ ಅಂತೇಳಿ ಚಾಕುನ ತೆಗಿತಾವ್ರೆ. ಹಿಂದ್ಗಡೆ ಒಬ್ಬ ಗಡೋರ್ ಗಜ ಒಂದ್ ದೊಡ್ಡ ಸುತ್ತಿಗೆ ಎತ್ಕೊಂಡ್ ಬಂದ. ಅವನ್ನ ನೋಡಿದ ತಕ್ಷಣ ಇವ್ರು ಭಯ ಬಿದ್ದು ನೀಟಾಗಿ ಆ ಚಾಕುನೆಲ್ಲ ವಾಪಸ್ ಇಕ್ಕೊಂಡ್ಬಿಡ್ತಾರೆ. ತಾತಪ್ಪನ ಕರ್ಕೊಂಡೋಗಿ ಎಲ್ಲಾರ್ಗುನು ಎಲ್ಲಾ ರೂಮು ತೋರಿಸಿದ್ರು. ಹಂಗೆ ಈ ಕಡೆ ನಮ್ ಸೈಕೋ ಮಗಳನ್ನ ತೋರಿಸ್ತಾರೆ. ವಾಶ್ರೂಮ್ ಏನೋ ಹೋಗಿರಂಗ ಅವಳೆ, ಅಲ್ಲಿರೋದು ಒಂದೇ ವಾಶ್ರೂಮ್. ಆ ಹುಡುಗಿ ಆಚೆ ಬಂದು ಡೋರ್ ಹೊಡಿತಾ ಇದೆ. ಆ ಗಾಬರಿಯಲ್ಲಿ ಅವ್ರ ಅಮ್ಮ ಕೊಟ್ರಲ್ಲ ಒಂದು ಕಣ್ಣು ಗಿಫ್ಟ್, ಅದನ್ನ ಅಲ್ಲೇ ಬಿಟ್ಟು ಬಿಡ್ತಾಳೆ. ಈ ಹುಡುಗನು ಎಲ್ಲರಿಗೂ ಅಲ್ಲಿ ಚಾಕ್ಲೇಟ್ ಹಂಚ್ತಾ ಅವನೆ. ಹಂಗೆ ಎಂತಿ ಗಂಟನ ತೋರಿಸಿದ್ರು. ಎಂತಿ ಹೇಳ್ತಾರೆ, ರೀ ಬೇಡ ರೀ, ಪಾಪ ಇವ್ರು ನೋಡಕ್ಕೆ ತುಂಬಾ ಒಳ್ಳೆಯವ್ರ ತರ ಕಾಣ್ತಾರೆ ಅಂತ ಎಂತಿ ಹೇಳ್ತಾರೆ. ಗಂಡ, ಲೀ ಹಂಗೆಲ್ಲ ಹೇಳಲೇಬಾರ್ದು ಕಣೆ, ಈ ವೆಕೇಶನ್ ಬಂದಿರೋದೇ ಸಿಕ್ದವ್ರಿಗೆಲ್ಲ ತಿನ್ನಕ್ ತಾನೇ ನಾವಿರೋದು, ತಿಂದು ಖಾಲಿ ಮಾಡೋಣ ಬೇಬಿ, ನೋ ಸೆಂಟಿಮೆಂಟ್ ಓಕೆ. ಆದಷ್ಟು ಬೇಗ ಎಲ್ಲಾರನ್ನು ಕೊಂದು ಫ್ರೀಸರ್ ಅಲ್ಲಿ ಹಾಕೊಂಡು ಬೇರೆ ಊರಿಗೆ ಹೋಯ್ತಾರೋಣ ನಾವು ಅಂತ ಡ್ಯಾಡಿ ಹೇಳ್ತಾವ್ರೆ. ಹಂಗೆ ಈ ಕಡೆ ತಾತನ್ ತೋರಿಸಿದ್ರು. ಆ ಹುಡುಗಿ ಹೇಳ್ತಾ ಇದೆ, ತಾತ ಇವ್ರು ನೋಡಿದ್ರೆ ಸ್ವಲ್ಪ ನಂಗೆ ಡೌಟ್ ಆಗಿದೆ ತಾತ ಅಂತ. ತಾತ ಹಂಗಲ್ಲ ಏನಿರಲ್ಲಮ್ಮ, ಪಾಪ ನೋಡಕ್ಕೆ ಚಿಕ್ಕ ಸಂಸಾರ ಅಲ್ಲ, ಎಷ್ಟು ಚೆನ್ನಾಗವ್ರವ್ರು ಅಂತ ತಾತನು ಹೇಳ್ಬಿಡ್ತಾರೆ. ಈ ಕಡೆ ಸೈಕೋ ಮಗ, ಇಬ್ರು ಸೈಕೋನೆ, ಇಬ್ರು ಪ್ಲಾನ್ ಮಾಡ್ತಾವ್ರೆ. ನೋಡು ಮಗನೇ, ತಾತ ಹೆಂಗುನು ಅವನ್ನ ನಿನ್ ಮಾಡ್ಕೋ, ಆ ಗಡರ್ ಗಜ ಒಬ್ಬ ಇದ್ನಲ್ಲ ಅವ್ನ್ ಬೇರೆ ಕೈಯಲ್ಲಿ ಸುತ್ಕೇಟ್ ಅನ್ಕೊಣೋ, ಅವನ್ನ ಹೆಂಗಾರ ಮಾಡಿ ನಾನು ನೋಡ್ಕೋತೀನಿ, ಇನ್ನ ನಿಮ್ಮ ಅಮ್ಮ ಒಂದ್ ಹುಡುಗಿ, ನಿಮ್ಮ ಅಕ್ಕ ಒಂದ್ ಹುಡುಗಿ ನೋಡ್ಕೊಂತಾರೆ, ಎಲ್ಲಾರನು ಪಾರ್ಸಲ್ ಮಾಡ್ಕೊಂಡು ಬೇಗ ಹೋಗೋಣ, ಅಪ್ಪ ಹೇಳಿದ ಮಾತು ಕೇಳೋ ಚಿನ್ನ ಅಂತ ಹೇಳ್ಬಿಟ್ಟು ಕೊಲೆನ ಮಾಡಕ್ಕೆ ಅಪ್ಪ ತಾತನ್ ರೂಮ್ಗೆ ಹೋದ. ಹಂಗೆ ಆಚ ಕಡೆ ತೋರಿಸ್ತಾರೆ. ಆ ಚಿಕ್ಕ ಹುಡುಗ ಇದ್ನಲ್ಲ, ಆ ಗಡೋರ್ ಗಜನ ಚಾಕು ತಗೊಂಡು ಚುಚ್ಚುತ್ತಾವನೆ. ಗಡೋರ್ ಗಜ 2 ಕೊಡ್ತಾನೆ ನೋಡಿ. ಇದ್ದಕ್ಕಿದ್ದಂಗೆ ಗಡೋರ್ ಗಜನ್ಗೆ ವಾಂತಿ ಬಂದ್ಬಿಡ್ತು. ಯಾಕಪ್ಪ ಅಂದ್ರೆ ಅದ ಚಾಕ್ಲೇಟ್ ಕೊಟ್ನಲ್ಲ, ಆ ಚಾಕ್ಲೇಟ್ ಅಲ್ಲಿ ಬೇದಿ ಮಾತ್ರೆ ಮತ್ತೆ ತಲೆ ತಿರುಗುವಂತದ್ದು ಏನೇನೋ ಹಾಕಿ ಕೊಟ್ಬಿಟ್ಟಿದ್ದಾನೆ. ಈ ಕಡೆ ಹಂಗೆ ಮಗಳನ್ನ ತೋರಿಸ್ತಾರೆ. ಮಗಳು ಒಬ್ಬಳ ಜೊತೆ ಅವಳನ್ನ ಕೊಲೆ ಮಾಡಕ್ಕೆ ಇವಳು ವೆಯ್ಟ್ ಮಾಡ್ತಾ ಅವಳೆ. ಇನ್ನೇನೋ ಆ ಹುಡುಗಿನ ಚುಚ್ಚಬೇಕು, ಟಕ್ ಅಂತ ಹಂಗೆ ಆ ಹುಡುಗಿ ತಿರುಗುತ್ತೆ, ಇವಳು ಕೆಳಗಡೆ ಬೀಳ್ತಾಳೆ. ನೋಡಿದ್ರೆ ಅಂಡಿಗೆ ಚುಚ್ಕೊಂಡ್ಬಿಡ್ತದೆ ಆ ಚಾಕು. ಆ ಹುಡುಗಿನೂ ಏನೇ ಆಯ್ತು
ಯಾಕೆ ಚಾಕು ಇಟ್ಕೊಂಡಿದ್ಯಾ ಅಂತೇಳಿ ಒಂಥರ ಬ್ಯಾಂಡೇಜ್ ಆಗ್ತಾರೆ. ಈ ಹುಡುಗಿಗೆ ಅವಳನ್ನ ಚುಚ್ಚಕ್ಕೆ ಮನಸ್ಸು ಬರ್ತಾ ಇಲ್ಲ. ಈ ಕಡೆ ಹಂಗೆ ಅಪ್ಪನ್ ತೋರ್ಸಿದ್ರು. ತಾತಪ್ಪನ ರೂಮಿಗೆ ಬಂದಲ್ಲ, ತಾತಪ್ಪನ ಪಟಕ್ ಅಂತ ಕೊಡ್ಲಿ ತಗೊಂಡೆ ಹೊಡೆದ್ಬಿಟ್ಟ. ಇನ್ ಮಗನ್ ನೋಡಿ ಆಚೆ ಹೋದ. ನೋಡಿದ್ರೆ ಮಗ ಅವನ್ನ ಆಲ್ರೆಡಿ ಕೊಲೆ ಮಾಡಿ ಇಟ್ಟಿದ್ದಾನೆ. ಇನ್ ಅಮ್ಮ ಕರೆದು ಮಗನ್ಗೆ ಬೈತಾವ್ರೆ, ನಿಮ್ಮ ಅಪ್ಪ ಅದ ಹೇಳಿದ್ರಲ್ಲ ಮಗನೇ ನಿನಗೆ, ಅಪ್ಪನ್ ಕೇಳಿದೆ ಏನು ಮಾಡಬೇಡ ಅಂತ. ಅವ್ನು ಎಷ್ಟು ದಪ್ಪ ಆಯ್ತಾ ಹೇಳು, ನಿನಗೇನ ಆದ್ರೆ ಅಮ್ಮ ಅಪ್ಪ ತಡೆಯಕ್ಕಾಗತ್ತಾನೋ ಅಂತ ಅಮ್ಮ ಹತ್ಕೊಂಡೆ ಮಗನಿಗೆ ಬುದ್ಧಿ ಹೇಳ್ತಾ ಅವ್ರೆ. 2 ಟಿಕೆಟ್ ಔಟ್ ಆಯ್ತಲ್ಲ, ಹಂಗೆ ಈ ಕಡೆ ಮಗಳನ್ನ ತೋರಿಸ್ತಾರೆ. ಆ ಹುಡುಗಿ ಜೊತೆ ಅವಳು ರೊಮ್ಯಾನ್ಸ್ ಮಾಡ್ತಾ ಅವಳೆ. ಈ ಕಡೆ ಒಂದು ಹುಡುಗಿ ಆ ಚಾಕ್ಲೇಟ್ ತಿನ್ಬಿಟ್ಟು ವಾಮಿಟ್ ಮಾಡ್ತಾ ಅವಳೆ ವಾಶ್ರೂಮ್ ಅಲ್ಲಿ. ಆ ಕಡೆ ಒಂದು ಹುಡುಗಿ ಅವ್ರದ್ದು ಗಾಡಿ ಇದೆಯಲ್ಲ ಟ್ರಕ್, ಅದನ್ನ ಹೋಗಿ ಚೆಕ್ ಮಾಡ್ತಾ ಅವ್ರೆ. ನೋಡಿದ್ರೆ ಗಡ್ಡೋರ್ ಗಜ್ಜ ಅಲ್ಲೇ ಫ್ರಿಜ್ ಅಲ್ಲಿ ಅವನೇ. ಈ ಕಡೆ ಈ ಹುಡುಗಿ ನೋಡಿದ್ಲಲ್ಲ ಆ ಬಾತ್ರೂಮ್ ಅಲ್ಲಿ, ಅವಲೇ ಅವಳ ಕಣ್ಣು ಮರ್ತ್ಬಿಟ್ಟು ಹೋದ್ಲಲ್ಲ, ಅದನ್ನ ನೋಡಿದ ತಕ್ಷಣ ಇಬ್ಬರಿಗೂ ಭಯ ಇಲ್ಲಿ ಶುರು ಆಗುತ್ತೆ. ಆ ಹುಡುಗಿನೂ ಬಂದು ಈ ವಿಷಯನ ತಾತಪ್ಪನ ಹತ್ರ ಹೇಳೋಣ ಅಂತ ನೋಡಿದ್ರೆ ತಾತಪ್ಪ ಎಲ್ಲಿ ಸ್ವರ್ಗಕ್ಕೆ ಸೇರಿದಾರಲ್ಲ. ಹಿಂಗ್ ತಿರ್ತಾಳೆ. ಹಂಗೆ ಸೈಕೋ ಬಂದು ಜುಟ್ ಹಿಡ್ಕೊಂಡ್ಬಿಡ್ತು. ಹಿಡ್ಕೊಂಡು ಅವ್ರ ಎಂತಿಗೆ ಹೇಳ್ತಾವ್ರೆ, ಬೇಬಿ ಇದುವರೆಗೂ ನೀನು ಕೊಲೆನೆ ಮಾಡಿದಲ್ಲ, ಬಾ ಇಲ್ಲಿಂದಾನೆ ನಿನ್ ಜರ್ಡಿನ ಶುರು ಮಾಡು ಅಂತೇಳಿ ಹುಡುಗಿನ ಒಡೆದಿಂಗ್ ಮಲಗಿಸ್ತಾನೆ. ಹಂಗೆ ಎಲ್ಲ ನೋಡ್ತಾವ್ರೆ. ಆಚ್ ಕಡೆಯಿಂದ ಒಂದ್ ಬಾಣ ಬಂದು ಸರ್ಕಂತ ಎಂತಿ ಗಂಟ್ಲಿಗೆ ಏರ್ಬಿಡದ. ಹಂಗೆ ಆ ಸೈಕೋನು ಎಲ್ಲರೂ ಬೊಗ್ರಿ ಆಚೆ ಯಾರ ಅವರೇ ಅಂತ ನೋಡ್ತಾ ಇದ್ರೆ ಆಚೆ ಒಂದ್ ಹುಡುಗಿ ಓಡ್ತಾ ಇದೆ. ಇದು ಬಿಲ್ಲು ಬಾಣ ಎಕ್ಸ್ಪರ್ಟ್. ಆ ಹುಡುಗಿ ಗಂಟ್ಲಿಗೆ ಬಾಣ ಚುಚ್ಕೊಂತಲ್ಲ, ಟಕ್ ಅಂತ ಎಲ್ಲಾರು ಪಡ್ಕೊಳ್ಳೋದು ಶುರು ಮಾಡಿದ್ರು. ಆ ಹುಡುಗ ಬೇರೆ ಅಮ್ಮ 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 ಅಂತ ಪಡ್ಕೊಂತವನೆ. ಮಗಳು ಬೇರೆ ಅಮ್ಮ ನಿನ್ ಏನಮ್ಮ ಆಯ್ತು ಅಂತ ಮಗಳ ಕಡೆ ಬಡ್ಕೊಂತಾವಳೆ. ಗಂಡನು ಅಯ್ಯೋ ಫಸ್ಟ್ ಮಾಡ್ರೆ ಕರೆಕ್ಟಾಗಿ ಮಾಡಿಲ್ವಲ್ಲೇ, ನೀನೇ ಸತ್ತಲ್ಲೇ ಅಂತ ಅವನ ಕಡೆ ಬಡ್ಕೊಂತಾವನೆ. ಮಗಳನು ಹೇಳ್ತಾವಳೆ, ನಾನು ಹೇಳಿದ್ನಲ್ಲ ಅವಾಗ್ಲೇ ಬೇಡ, ಈ ಮನೇಲೆಲ್ಲ ಒಳ್ಳೆಯವರಾಗಿದ್ದಾರೆ ಅಂತ ಹಿಂಗ್ ಮಾತಾಡ್ತಾವಳೆ. ಆ ಬಿಲ್ಲು ಬಾಣ ಬಿಡ್ತಲ್ಲ ಹುಡುಗಿ, ಆ ಹುಡುಗಿ ಸೀದಾ ರೂಮ್ ಒಳಗಡೆ ಬರುತ್ತೆ. ಅಲ್ಲಿ ಒಂದು ಫೋನ್ ಇದೆ. ಆ ಫೋನ್ ಎತ್ತಿ ಶರೀಫ್ ಅವ್ರಿಗೆ ಫೋನ್ ಮಾಡಿದ್ರು. ಶರೀಫ್ ಅವ್ರು ಅಲ್ಲಮ್ಮ ನೀವ್ ಅಡ್ರೆಸ್ ಯಾವ್ದು ಅಂತ ಕೇಳ್ತಾವ್ರೆ. ಅಷ್ಟೊತ್ತಿಗೆ ಆ ಹುಡುಗ ಬರ ಆಚೆ ನಡ್ಕೊಂಡ್ ಬರ್ತಾವನೆ. ಟಕ್ ಅಂತ ಶರೀಫ್ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಈ ನಂಬರ್ ಎಲ್ಲಿದೆ ಅಂತ ಟ್ರಾಕ್ ಮಾಡಿ ನನಗೆ ಬೇಗ ಹೇಳಿ ಅಂತ ಶರೀಫ್ ಅವರು ಈ ಮನೆ ಕಡೆಗೆ ಬರ್ತಾರಂಗ ಅವ್ರೆ. ಈ ಕಡೆ ಆ ಹುಡುಗನು ನಿಧಾನಕ್ಕೆ ಬರ್ತಾನೆ. ಆ ಹುಡುಗನ್ ಕತ್ತಿಗೆ ಚಾಕು ಇಟ್ಟು ಸೀದಾ ಬಂದು ಆ ಹುಡುಗಿನ ಬಿಟ್ಬಿಡ್ರಿ, ಇಲ್ಲಾಂದ್ರೆ ಇವನ್ನ ಕೊಲೆ ಮಾಡ್ತೀನಿ ಅಂತ ಎದುರಿಸ್ತಾರೆ. ಅವ್ರು ಎದುರ್ಬೇಕಲ್ಲ. ಇಲ್ಲೊಬ್ಳು ಇದ್ಲಲ್ಲ ಅವಳ ಕತ್ತಿಗೆ ಚಾಕು ಇಡ್ತಾನೆ. ಆ ಹುಡುಗಿನ ಹೇಳ್ತಾಳೆ, ಅಲ್ಲಿ ಇವ್ರು ಮಾಡ್ತಾರ ಕಣೆ ಬಿಟ್ಬಿಡೆ ಅವನ್ನ ಅಂತ ಹೇಳುತ್ತೆ. ಬೇರೆ ವಿಧಿ ಇಲ್ದೆ ಪಾಪ ಈ ಹುಡುಗನ್ನ ಆ ಹುಡುಗಿ ಬಿಟ್ಬಿಡ್ತು. ಇನ್ನ ಇಬ್ಬರನ್ನು ಕಟ್ಟಾಕವ್ರೆ. ಆ ತಾತನ್ ಕೊಲೆ ಮಾಡಿರಲ್ಲ, ತಾತನ್ ನಾಲ್ಗೆನ ರೋಸ್ಟ್ ಮಾಡಿ ನೀಟಾಗಿ ಫ್ರೈ ಮಾಡಿ ತಗೊಂಡ್ಬಂದು ಆ ಹುಡುಗಿ ಕೊಡ್ತಾವ್ರೆ. ತಿನ್ನೋಡು ಈ ಹೆಂಗಿರುತ್ತೆ ಗೊತ್ತಾ ಟೇಸ್ಟ್. ಒಂದ್ಸರಿ ತಿಂದೆ ಅಂದ್ರೆ ಲೈಫ್ ಲಾಂಗ್ ಬಿಡಲ್ಲಮ್ಮ ಅಂತ ಸೈಕೋ ಹೇಳ್ತಾವನೆ. ಅವಳು ಲೋ ನಮ್ಮನ್ನ ಬಿಟ್ಬಿಡ್ರು, ನಾವೇನೋ ಮಾಡಿದ್ವಿ ಅಂತ ಬಡ್ಕೊಂತಾರೆ. ಅಲ್ಲೊಂದು ಹುಡುಗಿಗೆ ಹೆಬ್ಬೆರಳು ಕಟ್ ಮಾಡಿ ಹಂಗೆ ತಿಂತಾವನ ಅದನ್ನ ನೋಡಿ ಇನ್ನ ವಾಂತಿ ಬರಂಗ್ ಆಗುತ್ತೆ ಅವ್ರಿಗೆ. ಅಪ್ಪ ಓಕೆ ಮಗನೆ, ಇನ್ 2 ಪಾರ್ಸಲ್ ಮಾಡಿದೀವಿ, ನಾನು ಅದಷ್ಟು ಬೇಗ ಕೆಲಸ ಮುಗಿಸ್ತೀನಿ, ಈ ಮನೆ ಫುಲ್ಲು ಪೆಟ್ರೋಲ್ ಹಾಕ್ಬಿಡಪ್ಪ ಅಂತ ಹೇಳ್ತಾರೆ. ಅವನು ಹೋಗಿ ಅಲ್ಲಿ ಪೆಟ್ರೋಲ್ ಹೋಯ್ತಾವನ್ ಮನೆ ಸುತ್ತ. ಅದರಲ್ಲಿ ಒಂದು ಹುಡುಗಿ, ಲವ್ ಏನೋ ಮಕ್ಕಳನ್ನ ಸಾಕಿದ್ಯಾ ನೀನ್ ಲೈ, ನಿನ್ ಮಗಳು ವಿಷಯ ಇಲ್ಲ, ನನ್ ಜೊತೆ ರೊಮ್ಯಾನ್ಸ್ ಮಾಡಿದ್ಲು, ಅವಳಿಗೆ ಆಕ್ಚುಲಿ ಹುಡುಗರೇ ಇಷ್ಟ ಆಗಲ್ಲ ಕಣೋ, ಹಂಗಾರೆ ನೀನು ಹುಡುಗನೇ ಗ್ಯಾಪ್ಕ ಇದೆಯಾ, ನೀನು ಇಷ್ಟ ಆಗಲ್ಲ, ಅವಳಿಗೆ ಬೇರೆ ಹುಡುಗಿನೇ ಇಷ್ಟ ಆಗೋದು, ಬೇಕಾದ್ರೆ ಕೇಳು ಅಂತ ಅವ್ರು ಹೇಳ್ತಾರೆ. ಅಪ್ಪನು ಟಕ್ ಅಂತ ಹೌದಾನೆ ಮಗಳೇ ಹಂಗ ವಿಷಯ ಅಂತ ಕೇಳ್ತಾವನೆ. ಅಪ್ಪ ಅವಳು ಸುಮ್ಮನೆ ಹೇಳ್ತಾಳಪ್ಪ, ಅವಳು ಮಾತು ಕೇಳ್ತೇನೆ ನೀನು, ನಾನು ನಿನ್ ಮಗಳಲ್ವನಪ್ಪ ಅಂತ ಇವ್ರು ಮಾತಾಡ್ತಾವ್ರೆ. ಆ ಗ್ಯಾಪ್ ಅಲ್ಲಿ ಅವರು ಕೈ ಬಿಡಿಸ್ಕೊಂಡ್ಬಿಟ್ರು. ಅಲ್ಲೊಂದು ಚಾಕು ಇದೆ ತಗೊಂಡಂಗೆ ಆ ಸೈಕೋ ಕಣ್ಣಿಗೆನೆ ಚುಚ್ಬಿಡದ. ಅವನು ಸ್ವಲ್ಪ ಆ ಕಡೆ ಅಲ್ಲಾಡ್ತಾನೆ. ಹಂಗೆ ಆ ಸ್ಪೂನ್ ನ ಕಿತ್ತಿ ಅವನ ಕಣ್ಣು ಸಮೇತಗೆ ಬಂದ್ಬಿಡ್ತದೆ. ಅದನ್ನ ಹಂಗೆ ಬಾಯಲ್ಲಿ ಹಾಕೊಂತಾನೆ. ವಾವ್ ಸೂಪರ್ ಆಗಿದೆ ಟೇಸ್ಟ್ ಅಂತ ಹೇಳ್ತಾನೆ ಅವನು. ಢಮಾರ್ ಅಂತ ಒಬ್ರು ಶೂಟ್ ಮಾಡಿದ್ರು. ಇವನು ಯಾರಪ್ಪ ಅಂದ್ರೆ ಅದೇ ಸ್ಟಾರ್ಟಿಂಗ್ಸ್ ನಲ್ಲಿ ಅಣ್ಣ ತಮ್ಮದ್ರು ಇಬ್ರು ಬಂದ್ರಲ್ಲ, ಅದರಲ್ಲಿ ತಮ್ಮನ್ನ ಟ್ರಕ್ ಅಲ್ಲೇ ಕೊಂದ್ರು. ಇವಾಗ ಅಣ್ಣ ಬಂದವನೆ. ಇವನಿಗೂ ಪಾಪ ಚಾಕ್ಲೇಟ್ ಕೊಟ್ಟಿರ್ತಾರೆ. ವಾಂತಿ ಬೇದಿ ಎಲ್ಲ ಮಾಡ್ಕೊಂಡು ಪಾಪ ಇವಾಗ ಬಂದು ಸೇರವನೆ ಮನೆಗೆ. ಬಂದು ಶೂಟ್ ಮಾಡಿದ್ನಲ್ಲ, ಎಲ್ಲರಿಗೂ ಸ್ವಲ್ಪ ಭಯ ಆಗುತ್ತೆ. ಎಲ್ಲರೂ ಆ ಕಡೆ ಓಡ್ತಾ ಬಿದ್ದವ್ರು. ಇವಾಗ ಢಮಾರ್ ಅಂತ ಅಲ್ಲಿ ಸೈಕೋ ಅಪ್ಪ ಎದ್ದ. ಯಾಕಂದ್ರೆ ಇವನಿಗೆ ಅವನು ಶೂಟ್ ಮಾಡ್ದಲ್ಲ, ಆ ಬುಲೆಟ್ ಇವನಿಗೆ ಭುಜಕ್ ಬಿದ್ದಿರುತ್ತೆ. ತಿರ್ಗಾ ಅಲ್ಲಿ ಜಗಳ ಮಾಡ್ತಾವನೆ. ಹುಡುಗ ಅವ್ನು ಹುಡುಗಿನ ಕರ್ಕೊಂಡೋಗಿ ಜಗಳ ಮಾಡ್ತಾವನೆ. ಇಬ್ರು ಹುಡುಗಿನೇ ಜಗಳ ಮಾಡ್ತಾವ್ರೆ. ಆ ಹುಡುಗನ್ ಕರ್ಕೊಂಡೋಗಿ ಹೊಡಿತಾಳ್ ನೋಡಿ, ಹುಚ್ಚಿನ ಏಟು ಹಂಗೆ ಬಿಸಿನೀರ್ ಎತ್ತಿ ಮಕ್ಕಕ್ಕೆ ಹಾಕ್ತಾಳೆ. ಆ ಚಪಾತಿ ಮಾಡ್ತೀವಲ್ಲ ಒಂದ್ ಕೋಲು, ಅದನ್ನ ಹಾಕಿ ಹಂಗೆ ಕತ್ತಿಗಾಕಿ ಇಸುಕ್ತಾ ಬಿದ್ದವಳ. ಹಂಗೆ ಈ ಕಡೆ ಆ ಸೈಕೋ ಅಪ್ಪ ನಡ್ಕೊಂಡು ಇನ್ನೊಬ್ಬ ಹೊಡಿತಾವನೆ. ಕತ್ತಂಗೆ ಇಸುಕವನೆ. ಅಲ್ಲಿ ಪಕ್ಕದಲ್ಲಿ ಒಂದ್ ಚಾಕು ಇರುತ್ತೆ ನೋಡಿ, ಎತ್ತಂಗೆ ಚುಚ್ಬಿಡ್ತಾನೆ. ಪಾಪ ಅಣ್ಣನು ಟಿಕೆಟ್ ಹಂಗೆ ಖುಷಿಯಾಗಿ ಉಸಿರು ಬಿಡ್ತಾವನೆ. ಹಿಂದ್ಗಡೆಯಿಂದ ಒಬ್ಳು ಬಂದ್ಲುಗುರು ಮಗಂದು ಕೊಡ್ಲಿ ತಗೊಂಡು ಸೆಂಟ್ರ್ ಬೋರ್ಡೆ ಮೇಲೆ ಹಾಕ್ಬಿಡ್ತಾಳೆ. ಹಂಗೆ ಅವನು ಪಾಪ ಸತ್ತ. ಇನ್ನ 3 ಜನ ಹುಡುಗಿರೇ ಇದ್ದಾರೆ ಇವಾಗ. ಆ ಸೈಕೋ ಮಗಳ ಹತ್ರ ಹೆಂಗು ಚಾಕು ಇತ್ತಲ್ಲ, ಅದನ್ನೇ ಇಟ್ಕೊಂಡು ಫೈಟ್ ಮಾಡ್ತಾಳೆ. ಅವರು ಇಕ್ಕ ಮುಕ್ಕ ಹೊಡಿತಾರೆ. ಹಂಗೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆ ಸೈಕೋ. ಇವರು ಪಾಪ ಏನಾಯ್ತಂತ ಹೋಯ್ತಾರೆ. ನೋಡಿದ್ರೆ ಎದ್ದು ಬಿಟ್ಟು ಹಂಗೆ ಅವಳ ಕತ್ತನ ಕುಯ್ದು ಬಿಡ್ತದೆ ಸೈಕೋ. ಅದನ್ನ ನೋಡಿ ಆ ಹುಡುಗಿಗೆ ಸಖತ್ತು ಬೇಜಾರಾಗುತ್ತೆ. ಏನೇ ಮಾಡ್ದೆ ನಮ್ ಸಂಸಾರನ ಅಂತ. ಆ ಗಡರ್ ಗಜದು ದೊಡ್ಡ ಸುತ್ತಿಗೆ ಇತ್ತಲ್ಲ, ಆ ಸುತ್ತಿಗೆ ಎತ್ಕೊಂಡು ಅವಳನ್ನ ಹೊಡೆಯೋಣ ಅಂತ ಬರ್ತಾಳೆ. ಆಚ ಕಡೆ ಶರೀಫ್ ಬಂದ್ಬಿಟ್ರು. ಓ ಪಾಪ ಈ ಹುಡುಗಿನ ಇವಳು ಕೊಲೆ ಮಾಡಕ್ ಬರ್ತಾಳೆ ಅಂತ ಅನ್ಕೊಂಡು ಢಮಾರ್ ಅಂತ ಹುಡುಗಿನ ಶೂಟ್ ಮಾಡಿನೇ ಸಾಯಿಸ್ಬಿಡ್ತಾರೆ. ಇನ್ನ ಸೈಕೋನ ಕರ್ಕೊಂಡೋಗಿ ಕಾರಲ್ಲಿ ಕುಂಡ್ರಿಸ್ಬಿಟ್ಟು ಕಂಟ್ರೋಲ್ ರೂಮ್ಗೆ ಆಂಬುಲೆನ್ಸ್ ಗೆ ಫೋನ್ ಮಾಡ್ತಾವ್ರೆ. ಸರ್ ಈ ತರ ಒಂದ್ ಸೈಕೋ ಫ್ಯಾಮಿಲಿ ಒಂದ್ ಸಂಸಾರನ ಎಲ್ಲಾರನು ತುಂಬಾ ಕ್ರೂರವಾಗಿ ಕೊಲೆ ಮಾಡ್ಬಿಟ್ರು ಸರ್ ಅಂತ ಇನ್ಫಾರ್ಮೇಶನ್ ಮಾಡ್ತಾವ್ರೆ.
ಬರ್ತಾವ್ರೆ, ನೋಡಿದ್ರೆ ಕಾರಲ್ಲಿ ಹುಡುಗಿ ಇಲ್ಲ. ಹಿಂಗ್ ತಿರುಗ್ತಾನೆ, ಠಮಾರ್ ಅಂತ ಅವನು ಒಂದೇ ಏಟು ಶರೀಫ್ಗೆ ಹೊಡೆದ್ಬಿಟ್ಟು ಆ ಟ್ರಕ್ ತಗೊಂಡು ಈ ಸೈಕೋ ಹಂಗೇ ತಿರ್ಗಾ ಹೋಗ್ತಾ ಇದೆ. ನೆಕ್ಸ್ಟ್ ಯಾರು ಸಿಗ್ತಾರೋ ಗೊತ್ತಿಲ್ಲ ಈ ಸೈಕೋ ಕೈಯಲ್ಲಿ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ? ಚೆನ್ನಾಗಿದ್ರೆ ಜೊತೆಲಿರಿ. ಬಾಯ್. ಒಂದಣ್ಣ ಹೇಳಿದ್ರು ಇವಿಲ್ ಡೆಡ್ ಮೂವಿ ನೋಡಿ ಬೇಜಾರಾಗಿದೆ ಕಣೋ ಅಂತ. ಸರ್ ಇದು ನಿಮಗೋಸ್ಕರನೇ. ಬಾಯ್.